ದೇವರಾಜ್ ಸರ್ ಒಂದೇ ಒಂದು ನಿಮಿಷ ಕೊಡಿ. ನಾಗರಾಜ್ ಸರ್ ಅವಾಗಲೇ ಅದನ್ನ ಹೇಳಬೇಕು ಅಂತ ಇದ್ರು ಆ ವಿಚಾರದಲ್ಲಿ. ಅವರು ಹೇಳ್ತಾ ಇದ್ದಿದ್ದು ಇನ್ನೂ ತನಿಖೆ ಆಗಬೇಕು. ನಟರಾಜ್ ಅವ್ರಿಗೆ ಏನು ಹೇಳ್ಬೇಕಂತಿದ್ದೆ ಅಂತಂದರೆ, ನೀವು ತನಿಖೆ ಆಗಲಿ ಅಂತ ಹೇಳ್ತೀರಾ. ತನಿಖೆ ಆದಮೇಲೆ ಚಾರ್ಜ್ ಶೀಟ್ ಕೊಟ್ಟು ಕೂಡ ಆ ಚಾರ್ಜ್ ಶೀಟ್ ಅಷ್ಟೇ ಆರೋಪಿ ಅಂತ ಹೇಳ್ತೀರಾ. ಆರೋಪಿ ಆಗಿ ಕನ್ವಿಕ್ಷನ್ ಆದರೆ ಏನು ಅಂತ ಇವರ ಅಪೀಲ್ ಇದೆ ಅಂತ ಹೇಳ್ತೀರಾ. ಇದರ್ ಇಸ್ ನೋ ಹೆಂಡ್ ಟಿಲ್ ಇಟ್ ಈಸ್ ಸೆಟಲ್ಡ್ ಇನ್ ದ ಅಪೆಕ್ಸ್ ಕೋರ್ಟ್ ಅನ್ನೋ ಲೆಕ್ಕದಲ್ಲಿ ಬರ್ತಾರೆ. ಬಟ್ ಪ್ರೈಮಾ ಫೇಸಿಯಾ ಆನ್ ದಿ ಫೇಸ್ ಆಫ್ ಇಟ್, ಯಾಕೆಂದರೆ ಜನ ಕೇಳೋದಷ್ಟೇ, ಈ ತತ್ಕ್ಷಣ ಏನಿದೆ ನಿಮ್ಮಲ್ಲಿ, ಅದು ಯಾವುದು ಪರ ಇದೆ, ಯಾವುದು ಎಗನೆಸ್ಟ್ ಇದೆ, ಅದನ್ನು ಹೇಳಬೇಕು. ಅದನ್ನು ಹೇಳೋದು ಕೆಲಸ ಸ್ಟೇಟ್ದು, ಅಂದರೆ ಸರ್ಕಾರದ್ದು. ಸರ್ಕಾರ ಯಾಕೆ ಹೇಳಬೇಕಂದ್ರೆ 7.5 ಕೋಟಿ ಜನ ಕರ್ನಾಟಕದವರು ಕಿವಿ ನೆಟ್ಟಗೆ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಸರ್ಕಾರ ಏನು ಹೇಳುತ್ತೆ ಅಂತ. ಅವರ ಜವಾಬ್ದಾರಿ ಇದೆ. ಆದ್ದರಿಂದ ಅವರ ಹೇಳಿಕೆಗಳು ಭಾಳ ಜವಾಬ್ದಾರಿಯುತವಾಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಪಾಸಿಟಿವ್. ಆ ಒಂದು ಏನೋ ಒಂದು ವಿಷಯ ಆಧಾರಿತವಾಗಿ ಸಾಕ್ಷ್ಯ ಇಟ್ಕೊಂಡು ಮಾತಾಡಬೇಕು. ಸುಮ್ಮನೆ ನನ್ನ ಥರನೋ ಬೇರೆ ಕ್ಯಾಶುವಲ್ ಆಗಿ ಇರ್ತಕ್ಕಂಥ ಒಬ್ಬ ನಾಗರಿಕನ ಥರನೋ ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಥರ ಮಾತಾಡಿದರೆ ತಪ್ಪಾಗುತ್ತೆ. ಇದು ಎಸ್ಪೆಷಲಿ ಸಿನ್ಸ್ ಐ ಸರ್ವ್ಡ್ ಇನ್ ಯುನೈಟೆಡ್ ನೇಷನ್ ಮಿಷನ್ ಆ್ಯಂಡ್ ಐ ವಾಸ್ ಹೆಡಿಂಗ್ ಹಾಫ್ ಆಫ್ ದಿ ಕಂಟ್ರಿ ಇನ್ ಒನ್ ಆಫ್ ದಿ ವಾರ್ ಟೋನ್ ಕಂಟ್ರಿಯಲ್ಲಿ. ಆಗ ನಮಗೆ ಗೊತ್ತು, ನಮ್ಮ ಕಂಡ್ರೆ ನಾನು ಐ ವಾಸ್ ಚೀಫ್ ಆಫ್ ಹ್ಯೂಮನ್ ರೈಟ್ಸ್ ಆಫ್ ದಟ್ ಪ್ಲೇಸ್. ಚೀಫ್ ಜಸ್ಟಿಸ್ ಅಲ್ಲ, ಪ್ರೈಮ್ ಮಿನಿಸ್ಟ್ರು ಕೂಡ ಇದ್ರು. ಅವರು ನಾವೇನಾದ್ರು ಅವ್ರ ಆಫೀಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಯಾಕೆ ಬರ್ತಾರೆ ಅನ್ನೋರು. ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರದಷ್ಟು ಜವಾಬ್ದಾರಿ ಇದೆ. ಸರ್ಕಾರ ಏನೇ ತಪ್ಪು ಮಾಡಿದ್ರು ಕೂಡ ಜನ ಕೇಳುವಂಥ ಅಧಿಕಾರ ಇದೆ. ಇವಾಗ ದೇವರಾಜರಾಗಲಿ ನಮ್ಮ ಇವರಾಗಲಿ ಕೇಳಿದ್ರು, ಎಷ್ಟು ಹೇಳಿದ್ರು ಅವ್ರು ಜನ ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇವರಿಗೆ ಜನ ಕೇಳೋದಲ್ಲ, ಒಂದು ಜವಾಬ್ದಾರಿ ಒಪ್ಪಿಸಿದ್ದಾರೆ ನಿಭಾಯಿಸಿ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ದೇವರಾಜ್ ಸರ್ 2012ರಲ್ಲಿ ಕೇರಳದಲ್ಲಿ ಒಂದು ಘಟನೆ ನಡೆಯುತ್ತೆ ಸರ್. ಘಟನೆ ನಡೆದಾಗ ಅವತ್ತಿದ್ದಂಥವ್ರು ಉಮ್ಮನ್ ಚಾಂಡಿ ಅವರು ಚೀಫ್ ಮಿನಿಸ್ಟರ್. 2012ರಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಕೇರಳ ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಕೊಡ್ತಾರೆ, PFI ಇದು ಟೆರರಿಸ್ಟ್ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ, ದಯವಿಟ್ಟು ಇದನ್ನು ಬ್ಯಾನ್ ಮಾಡಬೇಕು, ನನಗೆ ಪರ್ಮಿಷನ್ಸ್ ಕೊಡಿ ಅಂತಕ್ಕಂಥದ್ದನ್ನು ಅಫಿಡವಿಟ್ ಕೊಡ್ತಾರೆ. ಆದರೆ ಕರ್ನಾಟಕದ ಸರ್ಕಾರ, ಇವ್ರದೇ ಸರ್ಕಾರ ಬಂದಾಗ ಯಾವ ಸ್ಟ್ಯಾಂಡ್ ತೊಗೊಂಡ್ರು ಇವರು? ಅವ್ರನ್ನೆಲ್ಲ ಬಿಡುಗಡೆ ಮಾಡ್ಕೊಂಡು ಯಾಕೆ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ನಾನಲ್ಲ, ನಿಮ್ಮದೇ ಸರ್ಕಾರ ಕೇರಳದಲ್ಲಿ ಟೆರರಿಸ್ಟ್ ಜೊತೆ ಲಿಂಕ್ ಇದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಲಿಂಕ್ ಇರಬಾರ್ದಾ? ಮಾಡಿದ್ರಿ ಒಂದು ನಿಕಮ್ಮಿ ಸರ್ಕಾರ ಮುಸಲ್ಮಾನರ ಮೇಲೆ PFI ಮೇಲೆ ಇದ್ದಂತ ಕೇಸನ್ನು ವಿಡ್ರಾ ಮಾಡಿರುವಂತ ನೀಚ ಸರ್ಕಾರ. ಪುಲ್ವಾಮಾ ಘಟನೆ ಆಯ್ತು, ಒಂದು ಧೈರ್ಯ ಇಲ್ಲ, ತಾಕತ್ತು ಇಲ್ಲ. ಬಿರಿಯಾನಿ ತಿನ್ನಕ್ಕೆ ಪಾಕಿಸ್ತಾನಕ್ಕೆ ಬಂದು ನರೇಂದ್ರ ಮೋದಿ ಅವರೇ, ನಿಮಗೆ ನಾಚಿಕೆ ಮಾನ ಬರೋದಿಲ್ಲ. ಬಿಜೆಪಿ ನಾಯಕರಿಗೆ ನಿಮ್ಮಂತ ಅಯೋಗ್ಯ ಬಿಜೆಪಿ ನಾಯಕರು ಇಡೀ ಭೂಮಂಡಲದಲ್ಲೇ ಇಲ್ಲ, ಕರ್ನಾಟಕದಲ್ಲಿ ಇದ್ರೆ ನೀವಷ್ಟೇ ಹೊರತು ಎಲ್ಲವನ್ನ ಧರ್ಮಾಧಿಕಾರವಾಗಿ ಕೋಮುವಾದಿ ಮಾಡ್ತೀರಾ ಅಷ್ಟೇ. ಜವಾಬ್ದಾರಿಯುತ ನಾಯಕರಾಗಿ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಪುಲ್ವಾಮಾ ಆದ್ಮೇಲೆ ಪಾಕಿಸ್ತಾನದ ಒಳಗಡೆ ಹೋಗ್ಬಿಟ್ಟು ಏರ್ ಸ್ಟ್ರೈಕ್ ಮಾಡ್ಕೊಂಡು ನುಗ್ಗಿ ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಹಂಗೆ ಈಗ ಯಾರ್ಯಾರು ಮಾಡಿದ್ರೆ ಹಂಗೆ ನುಗ್ಗಿ ಯಾವ್ಯಾವ ಏರಿಯಾಗಳು ಅಲ್ಲಿ ಪಾಕಿಸ್ತಾನದ ನುಗ್ಗಿ, ಈಗ ಯಾವ್ಯಾವ ಏರಿಯಾಗಳಿದಾವೆ ಅಲ್ಲಿ ನುಗ್ಸಿ, ಈ ಸರ್ಕಾರ ನುಗ್ಸಿ ಅವ್ರನ್ನ ಎತ್ತಿ ಹೊರಗಡೆಗೆ ದೇಶನೇ ಪ್ರಶ್ನೆ ಕೇಳ್ತಾ ಇದೆ. 40 ಜನಗಳ ಸಾವಿಗೆ ಕಾರಣ ಯಾರು? ಉತ್ತರ ಕೊಡಿ. ರಕ್ಷಣಾ ಮಂತ್ರಿಯ ಹೊಣೆಗಾರಿಕೆ ಏನು? ಅಲ್ಲಿನ ಗವರ್ನರ್ ರಿವೀಲ್ ಮಾಡಿದ್ರು ಉತ್ತರ ಕೊಟ್ಟ ಧೈರ್ಯ ಇದ್ರೆ ಪ್ರಧಾನಮಂತ್ರಿ ಧೈರ್ಯ ಇದ್ರೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡಕ್ಕೆ, ಧೈರ್ಯ ಇದ್ರೆ ರಕ್ಷಣಾ ಮಂತ್ರಿ ಉತ್ತರ ಕೊಡಕ್ಕೆ. ಧೈರ್ಯ ಬೇಕು ಉತ್ತರ ಕೊಡಕ್ಕೆ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಿನ್ನೆ ಆಗಿರುವಂತ ಬಾಂಬ್ ಬ್ಲಾಸ್ಟ್ ಅಲ್ಲಿ ಒಬ್ರು ಬಲಗಣ್ಣನ್ನ ಕಳ್ಕೊಂಡಿದ್ದಾರೆ. ಹೊಣೆ ಯಾರು ಅಂತ ನಿಮ್ ಸರ್ಕಾರದ ಮೇಲೆ ಹಾಕಕ್ಕಾಗತ್ತಾ? ಹಂಗ ಹಾಕಕ್ಕಾಗಲ್ಲ. ಹಂಗಾದ್ರೆ ಹೊಣೆಗಾರಿಕೆ ಆಗ್ಬಾರ್ದಾ? ಅಲ್ಲ ಕೇಳಿಸ್ಕೊಳ್ಳಿ ಸರ್, ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇಲ್ಲಿ ನಮ್ಮ ತೆರಿಗೆ ತೆಗೆದುಕೊಂಡು ಹೋಗೋದು ದೇಶ ರಕ್ಷಣೆ ಕೊಡ್ತೀವಿ ಅಂತ ಇದು ಬರುತ್ತೆ. ದೇಶದ ಆಂತರಿಕ ರಕ್ಷಣೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇಲ್ಲ ಅಂತೀರಾ ಇದ್ರೊಳಗೆ ನೀವು? ಹಂಗಾಗಿ ಬರೀ ತೆರಿಗೆ ಕಲೆಕ್ಟ್ ಮಾಡಕ್ಕೆ ಸರ್ಕಾರ ಇದೆ ಅಂತಿದ್ದೀರಾ ನೀವು?
ಕರ್ನಾಟಕ ಮಹೇಶ್ ಸರ್ಕಾರ ಅವರೇ. ಭಯೋತ್ಪಾದಕರ ಪರ ಅಲ್ಲ 7 ಬಾಂಬ್ ಬ್ಲಾಸ್ಟ್ ಆಯ್ತು ಬಿಜೆಪಿ ಇದ್ದಾಗ ಕೂಗಾಡೋದ್ರಿಂದ ಏನೂ ಆಗಲ್ಲ. ಒಂದ್ ನಿಮಿಷ, ಕೂಗಾಡೋದ್ರಿಂದ ಏನೂ ಆಗಲ್ಲ, ಕೂಗಾಡೋದ್ರಿಂದ ಏನಾಗಲ್ಲ. ನಾನು ಕೇಳೋದಿಷ್ಟೇ, ಒಂದೊಂದು ಸರ್ಕಾರಗಳು ಅವ್ರವ್ರ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ಳಿ ಅಷ್ಟೇ. ನಮ್ಮನ್ನ ಉಳಿಸಿ ಅಷ್ಟೇ, ನಮ್ಮನ್ನ ಕಳಿಸ್ಬೇಡಿ ಮೇಲ್ಗಡೆಗೆ. ನಮ್ಮನ್ನ ಉಳಿಸೋ ಕೆಲಸ ನೀವು ಮಾಡಿ. ಬಿಜೆಪಿಗೆ ಸುಳ್ಳನ್ನು ಹೇಳ್ಬೇಡಿ ಅಂತ ಹೇಳ್ಬೇಕು. ಇನ್ನೊಂದು ಘಟನೆ ಇದೆ. ಅವ್ರದೇ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸ್ಲಿಕ್ಕೆ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಕೋಮು ಗಲಾಟೆ ಉಂಟಾಗ್ತವ್ರು ಯಾರು? ಅಧಿಕಾರದ ಆಸೆಗೋಸ್ಕರ, ಲಾಲಸೆಗೋಸ್ಕರ. ಯಾವ ಮಟ್ಟಕ್ಕೆ ಆ ಪಕ್ಷ ಇಳಿತಿದೆ ಅಂತಂದ್ರೆ, ಕೇರಳದಲ್ಲಿ PF ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಇದೇ ಪಕ್ಷ ತಗೊಂಡೋಗಿ ಹೈಕೋರ್ಟ್ಗೆ ಅಫಿಡವಿಟ್ ಕೊಡ್ತಾರೆ. ಕರ್ನಾಟಕದಲ್ಲಿ ಇವ್ರ ನಡೆ ಹೇಗಿತ್ತು? ನಮ್ದೇ ನಡೆಯಲಿಲ್ಲ, ಇವತ್ತು ನಡೆ ಹೇಗಿತ್ತು? ನಮ್ಮದೇ ನಡೆಯಲಿಲ್ಲ, ದಾಖಲೆ ಇದೆ. ಮಾಡಿಲ್ಲ ನಾವು. ನೀವ್ ಏನೇ ಕೂಗೋಬಹುದು, ಕೂಗು ಸತ್ಯ ಹೇಳ್ಬೇಕು. ಸತ್ಯ ಸುಳ್ಳಾಗಲ್ಲ, ಬಿಜೆಪಿ ಸತ್ಯ ಸುಳ್ಳಾಗಲ್ಲ. ನಿಮ್ಮ ಪಕ್ಷ ಕೇರಳದಲ್ಲಿ ಯಾವ ಸ್ಟ್ರೈಕ್ ಹೋತು? ನಿಮ್ಮ ಪಕ್ಷ ಕೇರಳದಲ್ಲಿ ಯಾವ ಸ್ಟ್ರೈಕ್ ಹೋತು? ಕುಮಾರಸ್ವಾಮಿ ಅವರನ್ನ ಕೇಳಿ. PFI ಬ್ಯಾನ್ ಆಗಿ ಕುಮಾರಸ್ವಾಮಿ ಅವ್ರನ್ನ ಕೇಳಿ ನೋಡಿ. ನಿಮ್ಮ ಮಾತು ವ್ಯತಿರಿಕ್ತವಾಗಿದೆ. ಕುಮಾರಸ್ವಾಮಿ ಅವರು ಹೇಳಿದ್ರು ಯಾವ PFI ಬಿಡುಗಡೆ ನನ್ನ ಹತ್ರ ಟೈಮ್ ಇಲ್ಲ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಒಂದ್ ನೋಡಿ. ಸೆಕೆಂಡ್ ನಾಗರಾಜ್ ಸರ್, ಲಾಸ್ಟ್ 10 ಸೆಕೆಂಡ್ಸ್, ನನ್ನ ಹತ್ರ ಟೈಮ್ ಇಲ್ಲ ಅದಕ್ಕೆ. ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು. ಎಕ್ಸಾಕ್ಟ್ ನಮಗೆ ಆಗ್ತದೆ. ಈಗ ಈ ಕೇಸಿನ ಬಗ್ಗೆ ನನಗೆ ಕಾಳಜಿ ಇಲ್ಲ, ನಿಮಗೆ ಕಾಳಜಿ ಇಲ್ಲ, ಅವ್ರಿಗೆ ಕಾಳಜಿ ಇಲ್ಲ ಅಂದರೆ ಬೆಟರ್ ಗಿವ್ ಇಟ್ ಟು NIA. ಎಸ್ NIA ಸೈಲೆಂಟ್ ಆಗಿ ಆಪರೇಷನ್ ಮಾಡ್ತಾರೆ. ಎಸ್, ಆವಾಗ ನೀವು ಬೈಯಕ್ಕಾಗಲ್ಲ, ಅವರು ಬೈಯಕ್ಕಾಗಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಆದಷ್ಟು ನನ್ನ ಬೇಗ ಕಾರ್ಯಕ್ರಮದಲ್ಲಿ ಕೊಟ್ರೆ ಬಹಳ ಭಾಗವಹಿಸಿದ್ದಕ್ಕೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಕಾಳಜಿ ಇದೆ ಅಂತ. ಕಾಳಜಿ ಯಾವುದ್ರ ಮೇಲಿದೆ ಅನ್ನುವಂಥದ್ರ ಬಗ್ಗೆ ಉತ್ತರವನ್ನು ಕೊಡಬೇಕು.